ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನನ್ನ ಡೈಲಿ ರೂಟೀನ್ ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀನಿ ಅನ್ನೋ ಲಾಗ್ನ, ಬಟ್ ನಾನು ಫಸ್ಟ್ ಡೇ ಮಾಡಬೇಕಾದ್ರೆ ಆಫ್ಟರ್ನೂನ್ ತನಕ ಅಷ್ಟೇ ಮಾಡೋಕ್ಕಾಗಿದ್ದು. ನೆಕ್ಸ್ಟ್ ಡೇ ಫುಲ್ ಕಂಪ್ಲೀಟ್ ಲಾಗ್ನ ಮಾಡಿದೆ. ಸೊ ಎರಡನ್ನೂ ಇಲ್ಲಿ ಕಂಬೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು 5 o'clockಗೆಲ್ಲ ಎದ್ದೇಳೋ ನೆಸೆಸಿಟಿ ಇಲ್ಲ. ಯಾಕಂತಂದರೆ ನನ್ನ ಮಗಳನ್ನ ನಿಯರ್ ಬೈ ಸ್ಕೂಲ್ಗೆ ನಾನು ಹಾಕಿರೋದು, ಯಾವುದು ಸ್ಕೂಲ್ ವ್ಯಾನ್ಗೆ ಹಾಕಿಲ್ಲ. ಸ್ಕೂಲ್ ವ್ಯಾನ್ಗೆ ಹಾಕಿದ್ರೆ ಮಕ್ಳಿಗೂ ಹಿಂಸೆ ಆಗುತ್ತೆ, ನನಗೆ ಆಗಲಿ ನನ್ನ ಹಸ್ಬೆಂಡ್ಗಾಗಲಿ ಇಬ್ರಿಗೂ ಇಷ್ಟ ಇರಲಿಲ್ಲ. ಸೊ ಇಬ್ಬರು ಯೋಚನೆ ಮಾಡಿ ನಿಯರ್ ಬೈ ಎಲ್ಲಿದೆ ಅಲ್ಲೇ ಹಾಕೊಳ್ಳೋಣ, ಸೊ ಪಿಕ್ಕು ಡ್ರಾಪ್ ಮಾಡೋ ಥರ ಇರಬೇಕು, ಅವ್ರಿಗೂ ಸ್ಟ್ರೈನ್ ಆಗಬಾರ್ದು ಅಂಥೇಳಿ. ಅದಕ್ಕೆ ನಾನೊಂದು 6 ಗಂಟೆಗಿದ್ರೂ ಸಾಕು, ಆರಾಮಾಗಿ ಕೆಲಸಗಳೆಲ್ಲ ಆಗುತ್ತೆ. ಇದು ಮಂಡೇ ಲಾಗ್ ಆಗಿರುತ್ತೆ. ಇಲ್ಲಿ ನನ್ನ ಮಗ ಬೆಳಗ್ಗೆನೆ ಬಂದು ಆಟ ಆಡ್ತಾ ಇದ್ದಾನೆ. ಇನ್ನು ನಾನು ಬಟ್ಟೆ ಎಲ್ಲ ಒಂದು ರಾಶಿ ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ. ವೀಕ್ಲಿ ಅಟ್ಲೀಸ್ಟ್ ಟ್ವೈಸ್ ಆದರೂ ವಾಶ್ ಮಾಡ್ಕೋಬೇಕು. ಒಂದೊಂದ್ಸಲ ನಾನು ವೀಕ್ಲಿ ಒನ್ಸ್ ಮಾಡೋ ಅಷ್ಟು ಇಟ್ಕೊಂಡ್ಬಿಟ್ಟಿರ್ತೀನಿ, ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು. ಇನ್ನು ಅದನ್ನೆಲ್ಲ ನೈಟೇ ನೆನೆಸಿ ನೆಕ್ಸ್ಟ್ ಡೇ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಕೊತೀನಿ. ಕೆಲವು ವೈಟ್ ಬಟ್ಟೆಗಳೆಲ್ಲ ಕೊಳೆ ಹೋಗಲ್ಲ ಅಂಥದ್ದನ್ನು ಮಾತ್ರ ನಾನು ಕೈಯಲ್ಲಿ ಉಜ್ಕೊತೀನಿ. ಇನ್ನು ಬೆಳಗ್ಗೆ ನಾನು ಕರೆಂಟ್ ಗೀಸರ್, ಯಾಕಂತಂದರೆ ಸೋಲಾರಲ್ಲಿ ಹೇಗಿದ್ರು ನೀರು ಬರಲ್ಲ, ಮೋಡ ಮುಚ್ಕೊಂಡಿರುತ್ತೆ, ಅದಕ್ಕೆ ಕರೆಂಟ್ ಗೀಸರ್ ಆನ್ ಮಾಡಿರ್ತೀನಿ. ನನ್ನ ಮಗಳನ್ನ ಸ್ನಾನ ಮಾಡೋದಕ್ಕೆ ಕಳಿಸಿ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಹೋಗ್ತೀನಿ. ಇಲ್ಲಿ ನಮ್ಮ ಅಜ್ಜಿ ಮೇಲ್ಗಡೆ ರೂಮಲ್ಲಿ ಮಲ್ಕೊಂಡಿರ್ತಾರೆ. ಅವರಂತೂ ಸುಮ್ಮನೆ ಇರಲ್ಲ, ಬೇಗ ಎದ್ಬಿಡ್ತಾರೆ, ವಟ ಅಂತ ಇರ್ತಾರೆ. ಸೊ ನೀರೆಲ್ಲ ಮಿಕ್ಸ್ ಮಾಡಿ ಕೊಟ್ಟಾದ್ಮೇಲೆ ನಾನು ಕೆಳಗೆ ಹೋಗ್ತೀನಿ. ನನಗೆ ಯಾಕಂದರೆ ಭಯ, ಕೆಲವು ಮಕ್ಳುಗಳು ಏನಂತಂದರೆ ಬಿಸಿನೀರನ್ನ ಮೈ ಮೇಲೆ ಹಾಕ್ಕೊಳ್ಳೋದು, ಈ ಥರ ಎಲ್ಲ ತರಲೆಗಳು ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ ಭಯಕ್ಕೆ ನಾನು ನೀರೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಅದಾದಮೇಲೆ ನಾನು ಕೆಳಗೆ ಹೋಗೋದು. ಇಲ್ಲಾಂದರೆ ನನಗೆ ಭಯ ಆಗ್ತಾ ಇರುತ್ತೆ, ಏನಾದ್ರು ಬಿಸಿನೀರು ಹಾಕ್ಕೊಂಬಿಟ್ರೆ ಮಿಸ್ ಆಗಿ ಅಂಥೇಳಿ. ಅದು ಸುಡ್ತಾ ಇರುತ್ತೆ ಕರೆಂಟ್ ಗೀಸರ್ ಯಾಕೆ ಬೇಕು ಅಂಥೇಳಿ. ಬೆಳಗ್ಗೆ ಹೊತ್ತು ನಾನು ಅಲಾರಾಮ್ ಇಟ್ಕೊಳ್ಳೋ ನೆಸೆಸಿಟಿ ಇಲ್ಲ, ಯಾಕಂತಂದರೆ ನನ್ನ ಮಗನೇ ಅಲಾರಾಮ್. ಅವನು ಬೇಗ ಎದ್ಬಿಡ್ತಾನೆ. 5 ಗಂಟೆಗೆಲ್ಲ ಎದ್ದು ಟೈಮ್ ಆಗಿದೆ ಎದ್ದೇಳಿ ಅಂತ ಇಬ್ರಿಗೂ ತಲೆ ತಿಂತಾ ಇರ್ತಾನೆ. ಸೊ ಎದ್ದೇಳೋ ತನಕ ಬಿಡಲ್ಲ. ಇವಾಗಿನ ಮಕ್ಳುಗಳು ನಿದ್ದೆ ಮಾಡೋದೇ ಕಷ್ಟ. ಇನ್ನು ನನ್ನ ಹಸ್ಬೆಂಡು ನನ್ನ ಮಗಳು ಬಟ್ಟೆನೆಲ್ಲ ಐರನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಅವರು ಡೈಲಿ ವಾಕ್ ಹೋಗಿ ಬರೋ ಅಷ್ಟರಲ್ಲಿ ಸೊ ಸ್ಕೂಲ್ಗೆ ಅವಳು ರೆಡಿ ಆಗಿರ್ತಾಳೆ. ಅದಾದಮೇಲೆ ಅವ್ರು ಫ್ರೆಶ್ ಅಪ್ ಆಗಿ ಬರ್ತಾರೆ. ಇವತ್ತು ವಾಕ್ ಹೋಗಿಲ್ಲ ಅವರು, ಅದಕ್ಕೆ ಐರನ್ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಚಪಾತಿ ಮತ್ತು ಹೆಸರು ಬೇಳೆ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ಆ ರೆಸಿಪಿನ ನಾನು ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಹೆಸರು ಬೇಳೆನ ನಾನು ಕೂಗಿಸ್ಕೊಂಡಿದ್ದೀನಿ. 3 ಸಲ ಕೂಗಿಸ್ಕೊಂಡ್ರು ಆಯಿತು, ಯಾಕಂದರೆ ಅದು ಸ್ಮ್ಯಾಶ್ ಆದಷ್ಟು ಚೆನ್ನಾಗಿರುತ್ತೆ. ಇನ್ನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ಜಜ್ಜಿ ಕೂಡ ಹಾಕೋಬೋದು. ಇನ್ನು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಹಾಗೆ ಟೊಮೆಟೊ, 2 ಈರುಳ್ಳಿ ಅಥವಾ 2 ಟೊಮೊಟೊ ಹಾಕ್ಕೋಬೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೇ ರೆಕಾರ್ಡ್ ಮಾಡ್ತಿದ್ದರಿಂದ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅಲ್ಲೇ ಕಟ್ ಆಗ್ತಾಯಿದ್ದು. ಸೊ ಯಾವಾಗ ಆಗ್ತಿತ್ತು ಆವಾಗ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಈರುಳ್ಳಿ ಟೊಮೊಟೊ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟು ಮಿದಿಯೋದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇದಕ್ಕೆ ಧನಿಯಾ ಪುಡಿ ಹಾಗೆ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಹೆಸರುಬೇಳೆ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ದಾಲ್ ರೆಡಿ ಆಗುತ್ತೆ. ನನ್ನ ಲಾಗ್ ನೋಡ್ತಿದ್ದೀರಾ ಅಂದರೆ ಅದರಿಂದ ಅಟ್ಲೀಸ್ಟ್ ಒಂದಾದರೂ ಯೂಸ್ಫುಲ್ ಕಂಟೆಂಟ್ ಇರಬೇಕು. ಸೊ ಒಂದು ರೆಸಿಪಿನಾದರೂ ಇಲ್ಲಿ ಆ್ಯಡ್ ಮಾಡೋಣ ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹೆಸರುಬೇಳೆ ದಾಲ್ನ ಹೇಗೆ ಮಾಡಿದೆ ಅಂತ.
ಇಲ್ಲಿ ಬೇಕಿದ್ರೆ ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹೆಚ್ಚು ಹಾಕೋಬೋದು. ನಮ್ಮ ಮನೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಯಾರಿಗೂ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಹಸಿರು ಮೆಣಸಿನ್ಕಾಯಿ ಅಂದ್ರೇ ಆಗಲ್ಲ. ಸುಮ್ಮನೆ ಯಾಕೆ ಆಗದೆ ಇದ್ರು ಹಾಕೋದು ಅಂತ ನಾನು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕಲ್ಲ. ಎಲ್ಲೋ ಒಂದೊಂದ್ಸಲ ಹಾಕ್ಕೊತೀನಿ, ಬಟ್ ತುಂಬ ಅದನ್ನು ಯೂಸ್ ಮಾಡಲ್ಲ. ಮಾಮೂಲಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ. ಸೊ ಚಪಾತಿಗೆ ಈ ದಾಲ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳಿಗೆ ಟೆಸ್ಟ್ ಇತ್ತು, ಸೊ ಬೆಳಗ್ಗೆ ಒಂದ್ಸಲ ರಿವೈಸ್ ಮಾಡ್ಕೊ ಅಂತ ಕೂರಿಸಿದ್ದೆ. ಟೆಸ್ಟ್ ಟೈಮಲ್ಲೆಲ್ಲ ರೈಸ್ ಐಟಮ್ ಇಟ್ಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ. ನಾನು ಮರ್ತೋಗ್ಬಿಟ್ಟು ಚಪಾತಿ ಅಥವಾ ಈ ಥರ ಅಂದ್ಕೊಂಡೆ. ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಅವಳ ಮುಂದೆ ಅಂತೂ ಕುತ್ಕೊಳ್ಳೋಕ್ಕಾಗಲ್ಲ, ಅವಳೇ ಹೊತ್ಕೊಂಡು ರಿವೈಸ್ ಮಾಡ್ಕೋಬೇಕು. ಸೊ ಏನು ಓದ್ಕೊತಿದ್ದಾಳೋ ಏನು ಮಾಡ್ತಿದ್ದಾಳೋ ಅಂತ ನೋಡೋಕ್ಕೂ ಆಗ್ತಿರಲಿಲ್ಲ. ಸೊ ನೀನೇ ಓದ್ಕೋ ಅಂಥೇಳಿ ನಾನಿಲ್ಲಿ ಚಪಾತಿ ಎಲ್ಲ ಹೊತ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಾನು ಚಪಾತಿ ಹೊತ್ಕೋಬೇಕಾದ್ರೆ ನಿಂತ್ಕೊಂಡೆಲ್ಲ ಹೊತ್ಕೊಳ್ಳೋಕೆ ಹೋಗಲ್ಲ. ಸೊ ಫ್ಯೂಚರಲ್ಲಿ ಹುಡುಗಿರು ನಿಂತು ಲೇಡೀಸ್ಗಳಿಗೆ ಕಾಲು ನೋವು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಕೂತ್ಕೊಂಡು ಮಾಡ್ಕೊತೀನಿ. ತರಕಾರಿ ಹೆಚ್ಕೊಳ್ಳೋದು ಅಥವಾ ಈ ಥರ ಚಪಾತಿ ಒತ್ತೋದೆಲ್ಲ ಕೆಳಗಡೆ ಕೂತ್ಕೊಂಡು ಒಂದು ನ್ಯೂಸ್ ಪೇಪರೆಲ್ಲ ಹಾಕ್ಕೊಂಡು ನೀಟಾಗಿ ಒತ್ಕೊಂಡು ಅದಾದಮೇಲೆ ತೊಗೊತೀನಿ. ಫಸ್ಟ್ ನನ್ನ ಮಗಳನ್ನ ರೆಡಿ ಮಾಡ್ತಾ ಇರ್ತೀನಿ. ನನ್ನ ಮಗಳಿಗೆ ಏನು ಬೇಕೋ ಅದನ್ನು ಮಾಡಿ ಕಳಿಸಾದ್ಮೇಲೆ ಮಿಕ್ದವ್ರಿಗೆಲ್ಲ ಹೊತ್ಕೊಳ್ಳೋಣ ಅಂತ ನಾನು ಎತ್ತಿಟ್ಕೊಂಡಿರ್ತೀನಿ. ಇನ್ನು ಅವಳಿಗೆ ಸ್ವಲ್ಪ ಫೋಲ್ಡ್ ಮಾಡಿ ನೀಟಾಗಿ ಸಾಫ್ಟಾಗಿರಲಿ, ಪಾಪ ಮಧ್ಯಾಹ್ನ ತಿನ್ನೋದಕ್ಕೆಲ್ಲ ಚೆನ್ನಾಗಿರಲಿ ಅಂತೇಳಿ ನೀಟಾಗಿ ಬೇಯಿಸ್ಕೊಡ್ತೀನಿ. ಸೊ ಹೆಸರುಬೇಳೆ ದಾಲಲ್ಲಿ ತಿಂತಾಳೆ ಅವಳು, ಇಷ್ಟ ಆಗುತ್ತೆ. ಬೀಟ್ರೂಟ್ ಪಲ್ಯ ಆದರೆ ನಾನು ತಿನ್ಸಿದ್ರೆ ತಿಂತಾಳೆ, ಅವಳೇ ತಿನ್ನಲ್ಲ. ಸೊ ನಾನು ಆಮೇಲೆ ಮಾಡ್ಕೊಳ್ಳೋಣ ಬೀಟ್ರೂಟ್ ಪಲ್ಯ ಅಂತ ಇಷ್ಟು ಮಾಡಿದೆ. ಇನ್ನು ಫ್ರೂಟ್ಸ್ ಇವತ್ತು ನಾನು ಮಿಸ್ ಆಗಿತ್ತು, ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಕಟ್ಟಿದ್ದೆ. ಇನ್ನು ಒಂದೊಂದ್ಸಲ ಅವಳೇ ತಿಂತಾಳೆ, ಒಂದೊಂದ್ಸಲ ಅವಳು ತಿನ್ನಲ್ಲ. ಇವತ್ತು ಚಪಾತಿ ಅವಳೇ ತಿಂದಳು. ನನ್ನ ಮಗಂದು ಬೆಳಗ್ಗೆನೇ ಸೈರನ್ ಸ್ಟಾರ್ಟು. ದಿನ ಅವರೊಂದು ಏನಾದರೂ ಇಟ್ಕೊಂಡು ಆಟ ಮಾಡ್ತಾ ಇರ್ತಾನೆ. ಇವತ್ತು ನಮ್ಮ ಅಮ್ಮ ಅಪ್ಪ ಡೈಲಿ ವಾಕಿಗೆ ಹೋಗ್ತಾರೆ ಮಾರ್ನಿಂಗ್ ಟೈಮು. ಸೊ ಅವರಿಬ್ಬರು ವಾಕ್ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರೆ ನಾನು ಹೋಗ್ತೀನಿ ಅಂತ ಆಟ ಮಾಡ್ತಾ ಕೂತಿದ್ದ. ಅವ್ರು ಕರ್ಕೊಂಡೋದ್ರು, ಅವ್ರಿಗೆ ವಾಕ್ ಮಾಡೋಕ್ಕೆ ಬಿಡಲ್ಲ ಅವನು. ಸೊ ಆಗಲ್ಲ ಅವ್ರಿಗೆ ವಾಕ್ ಮಾಡೋದಕ್ಕೆ ಅಂಥೇಳಿ ನಾನು ಕಳ್ಸೋಕ್ಕೆ ಹೋಗಲ್ಲ, ಅವರು ಕರ್ಕೊಂಡು ಹೋಗಲ್ಲ. ಸೈರನ್ ಸ್ಟಾರ್ಟ್ ಆದರೆ ಮತ್ತೆ ಸ್ಟಾಪ್ ಮಾಡೋದೇ ಕಷ್ಟ, ಅವ್ನಿಗೆ ಸಮಾಧಾನ ಮಾಡೋದೇ ಕಷ್ಟ. ಏನು ಮಾಡಿದ್ರು ಇಲ್ಲ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಕೂತಿರ್ತಾನೆ. ಸೊ ಹಾಗೂ ಹೀಗೂ ಹೇಗೋ ಸಮಾಧಾನ ಮಾಡಿದೆ. ಹಾಗೂ ಹೀಗೂ ಏನೋ ಮಾಡಿ ಮೈಂಡ್ ಡೈವರ್ಟ್ ಮಾಡಿ ಅವನ ಹಾಡನ್ನ ಸ್ಟಾಪ್ ಮಾಡಿದ್ವಿ. ಇನ್ನು ಯೋಗ ಮ್ಯಾಟ್, ನನ್ನ ಮಗಳಿಗೆ ಯೋಗ ಕ್ಲಾಸ್ ಇತ್ತು ಅಂತ ಯೋಗ ಮ್ಯಾಟ್ ಇಟ್ಕೊಂಡಿದ್ರೆ ಅದನ್ನು ತೊಗೊಂಡು ಇದು ನಂದು, ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದ. ಸರಿ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ಸರಿ ಹೋಗಲಿ, ಮೈಂಡ್ ಡೈವರ್ಟ್ ಆಗ್ತಾನೆ, ಸುಮ್ಮನೆ ಆಗ್ತಾನೆ ಅಂತೇಳಿ ಕೊಟ್ಟಿದ್ವಿ. ಸ್ಕೂಲಿಗೆ ಬಿಡೋದಕ್ಕೆ ಡೈಲಿ ಹೊರಟೋಗ್ತಾನೆ. ಇವತ್ತು ಮಾತ್ರ ತಾತನ ಜೊತೆ ವಾಕಿಂಗ್ ಹೋಗ್ತೀನಿ ಅಂತ ಇಟ್ಕೊಂಡ್ಬಿಟ್ಟಿದ್ದ. ಇವನನ್ನು ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕಿತ್ತು. ಕೇಳ್ಕೊಂಬಂದಾಗ ಇವನನ್ನ ಪ್ಲೇ ಗ್ರೂಪಿಗೆ ಸೇರಿಸ್ಕೊತೀವಿ ಅಂತ ಹೇಳಿದ್ರು. ಪ್ರೀ ನರ್ಸರಿ ಅಲ್ಲ, ಅದಕ್ಕಿಂತ ಮುಂಚೆ ಸುಮ್ಮನೆ ಪ್ಲೇ ಗ್ರೂಪ್ ಅಂತ ಇರುತ್ತಲ್ಲ ಅದಕ್ಕೆ. ಸೊ ಹೋಗಲಿ ಬಿಡು, ಇನ್ನೊಂದು ಸ್ವಲ್ಪ ತಿಂಗಳು ಪಾಪ ಇರಲಿ, 3 years ಕಂಪ್ಲೀಟ್ ಆದಮೇಲೆ ಹಾಕೋಣ ಅಂತ ನನ್ನ ಹಸ್ಬೆಂಡು ನಾನು ಸುಮ್ಮನಾದ್ವಿ. ಅದೇ ಮನೆಯಲ್ಲಿ ಇವನ್ನ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ, ಒಂದೊಂದ್ಸಲ ತುಂಬ ಆಟ ಮಾಡ್ತಾನೆ. ಸೊ ನನ್ನ ಮಗಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವನು ಹೋಗ್ತಾನೆ, ಅಕ್ಕನ ಬಿಟ್ಟು ಬರ್ತೀನಿ ಅಂತ. ಗಂಡು ಮಕ್ಕಳೇ ಹೀಗೆ ಅನಿಸುತ್ತೆ, ಯಾರು ಹೊರಗಡೆ ಹೋಗ್ತಾರೋ ಅವ್ರ ಜೊತೆ ಎಲ್ಲ ಹೋಗ್ತಾ ಇರಬೇಕು, ಒಂದು ರೌಂಡ್ ಹೊಡಿತಾ ಇರಬೇಕು. ಮನೇಲಂತೂ ಇರೋಕ್ಕೆ ಇಷ್ಟಪಡಲ್ಲ, ಆಲ್ಮೋಸ್ಟ್ ಆಚೆ ಇರೋಕ್ಕೆ ಇಷ್ಟಪಡ್ತಾನೆ. ಯಾರಾದರೂ ಹೋಗಲಿ, ತಾತ ಹೋದ್ರು ಅಷ್ಟೇ, ಚಿಕ್ಕಿ ಹೋದ್ರು ಅಷ್ಟೇ, ಚಿಕ್ಕಪ್ಪ ಹೋದ್ರು ಅಷ್ಟೇ, ಯಾರೇ ಹೋದರೂ ನಾನು ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ನಿಂತ್ಕೊತಾನೆ. ಅವ್ರು ಹೋಗ್ತಿದ್ದಂಗೆ ನಾನು ಡೋರ್ ಲಾಕ್ ಮಾಡಿಕೊಂಡು ಮತ್ತೆ ನಂದು ಏನು ರೂಟೀನ್ ಇದೆ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗೆ ಆಲ್ರೆಡಿ ಬಂದ ಅವನು ಚೋಟು. ಸೊ ಅವನು ಶಾಪ್ಗೆ ಹೋದರೆ ನಂಗೆ ಚಾಕ್ಲೇಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹಠ ಮಾಡ್ತಾನೆ. ಅದಕ್ಕೆ ಬೆಳಗ್ಗೆನೇ ಚಾಕ್ಲೇಟ್ ಎಲ್ಲ ತಿನ್ಸೋದು ಬೇಡ ಅಂತ ಅವ್ರ ಪಪ್ಪ ಕೆಳಗಡೆ ನಿಂತ್ಕೊಂಡು ಕಳಿಸ್ಬಿಡ್ತಾರೆ, ಹೋಗು ಅಂತ. ಸೊ ನಾನು ಅವನ್ನ ಕರ್ಕೊಂಡು ಅದಾದಮೇಲೆ ನೆಕ್ಸ್ಟು ತಿಂಡಿ ಮಿಕ್ಕಿದ್ದೇನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊತಿದ್ದೆ. ಒಂದು ರೌಂಡ್ ಹೊರಗಡೆ ಹೋಗಿ ಬಂದಮೇಲೆ ಅವ್ನ ಮೈಂಡ್ ಚೆನ್ನಾಗಿರುತ್ತೆ, ಖುಷಿಯಾಗಿ ಬರ್ತಾನೆ, ಹೇಳಿದ ಮಾತು ಕೇಳ್ತಾ ಇರ್ತಾನೆ. ಆದರೆ ಚಪಾತಿ ಮಾಡೋ ಟೈಮಲ್ಲಿ ಅವನ್ನ ಮೇಂಟೈನ್ ಮಾಡೋದು ಕಷ್ಟ. ನಾನು JCB ತೊಗೊಂಡು ಮಣ್ಣು ಹಾಕ್ತೀನಿ, ಇದಾಕ್ತೀನಿ ಅಂತ ಚಪಾತಿ ಹಿಟ್ಟು ಮತ್ತು ಹಸಿಟ್ಟೆಲ್ಲ ತೊಗೊಂಡು ಹರಡ್ತಾ ಇರ್ತಾನೆ. ಒಂದೊಂದ್ಸಲ ಹೋಗ್ಲಿ ಪಾಪ ಅಂತ ಕೊಡ್ತೀನಿ, ಬಟ್ ತುಂಬ ಹರಗಿದ್ರೆ ಮತ್ತೆ ನಾನೇ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೆ ಕೊಡಲ್ಲ, ಬೇರೆ ಏನಾದ್ರು ಆಟಾಡ್ಕೊ ಅಂತ ಹೇಳ್ತೀನಿ. ಎಷ್ಟು ನೀಟಾಗಿ ಅವನು ಬರ್ತಿದ್ದಂಗೆ ಸ್ಲಿಪ್ಪರ್ ತೊಗೊಂಡಲ್ಲಿಟ್ಟು ಅದಾದಮೇಲೆ ಸ್ವೆಟರೆಲ್ಲ ತೆಗೆದು ಬಂದು ಕುತ್ಕೊಂಡ.
ಒಂದು ಸ್ವಲ್ಪ ಹೊತ್ತು ಹಾಗೆ ಆಟಾಡ್ಕೊಂಡಿರೋ ಮಗನೇ, ನಾನು ಇನ್ನೂ ಕೆಲಸ ಇದೆ ಅಂತ ಹೇಳಿ ನಾನು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೊರಟೆ. ಚಪಾತಿ ಜೊತೆ ಹೆಸರುಬೇಳೆ ದಾಲ್ ಸ್ವಲ್ಪ ಜನಕ್ಕೆ ಮಾಡಿದ್ದೆ, ಇನ್ನು ಬೀಟ್ರೂಟ್ ಇತ್ತು, ಸೊ ಅದ್ರ ಪಲ್ಯನೂ ಮಾಡೋಣ ಅಂತ ಮಾಡಿಕೊಂಡೆ. ಆ ರೆಸಿಪಿನೂ ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಏನಂತಂದರೆ ಹೆಚ್ಚಿಟ್ಕೊಂಡಿರೋ ಅಂಥ ಬೀಟ್ರೂಟ್ ಇದು. ಸೊ ಈಸಿಯಾಗಿ ಜಸ್ಟ್ 1 or 2 ವಿಷಲ್ ಹಾಕ್ಸಿದ್ರೆ ಸಾಕು, ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಇದು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ತುರಿದಿಟ್ಟಿರೋ ಅಂಥ ತೆಂಗಿನಕಾಯಿ ತುರಿದಿರುತ್ತಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಬೀಟ್ರೂಟ್ ಹಾಕಿ ಜಸ್ಟ್ 1 or 2 ವಿಷಲ್ ಹಾಕ್ಸಿದ್ರೆ ಸಾಕು. ನೀವೇನು ನೀರು ಹಾಕೋದೇ ಬೇಡ, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಬೀಟ್ರೂಟ್ ಪಲ್ಯ ರೆಡಿ ಆಗಿರುತ್ತೆ. ತುರಿದ್ಬಿಟ್ಟು ಕೂಡ ಮಾಡ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ನನಗೆ ಈ ಥರ ಹೆಚ್ಚಿರೋ ಅಂಥ ಪಲ್ಯ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ 1-2 ವಿಷಲ್ ಹಾಕ್ಸ್ಕೊಂಡ್ಬಿಡ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಕೆಲವರು ನಮ್ಮ ಮನೆಯಲ್ಲಿ ಬೀಟ್ರೂಟ್ ಇಷ್ಟಪಡಲ್ಲ. ಸೊ ಬೀಟ್ರೂಟ್ ಪಲ್ಯ ತಿನ್ನದೇ ಇರೋರಿಗೆ ಹೆಸರುಬೇಳೆ ದಾಲ್ ಆಗುತ್ತೆ, ತಿನ್ನೋ ಅಂಥವ್ರಿಗೆ ಬೀಟ್ರೂಟ್ ಪಲ್ಯ ಆಗುತ್ತೆ. ಸೊ ನನಗೆ ಬೇರೆ ಬ್ಲಡ್ ಕಡಿಮೆ ಇತ್ತು, HP ಕಡಿಮೆ ಇತ್ತು. ನಾನು ಮತ್ತೆ ಹೋಗಿ ಟೆಸ್ಟ್ ಮಾಡಿಸಿಲ್ಲ, ಒಂದ್ಸಲ ಹೋಗಿ ಟೆಸ್ಟ್ ಮಾಡಿಸ್ಕೊಬೇಕು. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಬೀಟ್ರೂಟ್ ಪಲ್ಯ ಅಥವಾ ನುಗ್ಗೆ ಸೊಪ್ಪು ಇದೆಲ್ಲ ತಿಂದರೆ HP ಇನ್ಕ್ರೀಸ್ ಆಗುತ್ತೆ. ನಾನೇನಾದರೂ ಕೆಲಸ ಮಾಡಬೇಕಾದ್ರೆ ಅವನಿಗೇ ಕೊಟ್ಟಿದ್ದೆ, ಚಪಾತಿನ ತಿಂತಾ ಇರೋ ಮಗನೆ ಅಂತ. ಇವನಿಗೆ ತಿಂಡಿ ತಿನ್ಸೋದು ತುಂಬ ತಲೆನೋವು, ತಿನ್ನಲ್ಲ. ಸೊ ಈ ಥರ ಚಪಾತಿ ಅಂಥದ್ದು ತಿಂದರೆ ಕುತ್ಕೊಂಡು ತಿನ್ನು ಅಂತ ಕೊಟ್ಟಿರ್ತೀನಿ. ನನ್ನ ಕೆಲಸಗಳೆಲ್ಲ ಮಾಡ್ಕೋಬೇಕಲ್ಲ, ಅದಕ್ಕೆ. ನಮ್ಮಮ್ಮ ವಾಕಿಂಗಿಂದ ಬರೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಚಪಾತಿ ಒತ್ತಿಟ್ಟಿರ್ತೀನಿ, ನಾನು ಒತ್ತಿ ಬೇಯಿಸಿಟ್ಟಿರ್ತೀನಿ. ಸೊ ಬಂದವ್ರು ಹಾಗಾಗಿ ತಿನ್ಕೊತಾ ಇರ್ತಾರೆ. ಇನ್ನು ಮಿಕ್ಕಿದ್ದೇನಾದ್ರು ಇದ್ದರೆ ಅವ್ರು ಒತ್ಕೊತಾರೆ. ಸೊ ನಾನು ನನ್ನ ತಿಂಡಿ ತಿನ್ಕೊಳ್ಳೋಣ ಅಂಥೇಳಿ ಚಪಾತಿ ಹಾಕ್ಕೊಂಡು ಬೀಟ್ರೂಟ್ ಪಲ್ಯ ಹಾಗೆ ಹೆಸರುಬೇಳೆ ದಾಲ್ ಎರಡೂ ಹಾಕ್ಕೊಂಡು ತಿಂದ್ಕೊಂಡೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಾಮೂಲಿ ಕಸ ಗುಡಿಸೋದು, ನೆಲ ಒರೆಸೋದು ಅದೆಲ್ಲ ಮಾಡಿಕೊಂಡು ಸೊ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೊರಟೆ. ಇದೆಲ್ಲ ಬಾಡಿ ಲೋಷನ್ ನಂದಲ್ಲ, ನನ್ನ ಹಸ್ಬೆಂಡ್ದು. ಅವ್ರಿಗೆ ಬಾಡಿ ಲೋಷನ್ ಅಂದರೆ ಕ್ರೇಜು. ಒಂದಿನ್ನೂ ಖಾಲಿನೇ ಆಗಿರಲ್ಲ, ಆಲ್ರೆಡಿ ನೆಕ್ಸ್ಟ್ ಇನ್ನೊಂದು ತೊಗೊಂಡಿರ್ತಾರೆ. ಸೊ ನನಗೆ ಟೈಮ್ ಇದ್ದರೆ ಅದನ್ನು ಹಚ್ಕೊತೀನಿ, ಇಲ್ದಿದ್ರೆ ಇಲ್ಲ. ಇನ್ನು ನಾನು ಯೂಸ್ ಮಾಡೋದು ಇದು ಪಾಂಡ್ಸ್ ಲೈಟ್ ಮಾಯ್ಶ್ಚರೈಸರ್ ಆ್ಯಂಡ್ UV ಡಾಕ್ಸ್ ಸನ್ಸ್ಕ್ರೀನು. ಇವೆರಡೇ ನಾನು ಯೂಸ್ ಮಾಡೋದು. ನನ್ನ ಫೇಸ್ಗೆ ಸೂಟ್ ಆಗಿರುವಂಥ ಸನ್ಸ್ಕ್ರೀನ್. ನನಗೆ ಸನ್ಸ್ಕ್ರೀನ್ ಆ್ಯಕ್ಚುಲಿ ಸೆಟ್ಟೇ ಆಗಲ್ಲ, ಬಟ್ ಇದೊಂದೇ ನನಗೆ ಸೆಟ್ ಆಗಿರೋದು. ಅದು ಬಿಟ್ಟರೆ ವಿಕೋ ಟರ್ಮರಿಕ್ ಕ್ರೀಮ್ ಯೂಸ್ ಮಾಡ್ತೀನಿ. ಫ್ರೆಶ್ ಅಪ್ ಆಗಿ ನಾನು ಶಾಪ್ಗೆ ಹೋಗ್ತಾ ಇದ್ದೀನಿ, ನನ್ನ ಮಗ ಮನೆಗೆ ಹೋಗ್ತಾ ಇದ್ದಾನೆ. ಒಂದೊಂದ್ಸಲ ನನ್ನ ಜೊತೆನೇ ಬಂದುಬಿಡ್ತಾನೆ, ಒಂದೊಂದ್ಸಲ ಏನೂ ಕೆಲಸ ಇಲ್ಲ ಅಂದರೆ ನಮ್ಮಪ್ಪ ಅಥವಾ ನಮ್ಮಮ್ಮ ಇಬ್ಬರು ನೋಡ್ಕೊತಾರೆ. ಇನ್ನು ಶಾಪ್ಗೆ ಹೊರ್ಟೋಗ್ತೀನಿ. ಶಾಪ್ಗೆ ಹೋಗಿದ ತಕ್ಷಣ ನನ್ನ ಕೆಲಸ ಫಸ್ಟ್ ಇದು ಪೂಜೆ ಮಾಡೋದು. ಅಲ್ಲಿ ನಾನು ಆಫ್ಟರ್ನೂನ್ 2 ತನಕ ಇರ್ತೀನಿ. ಅವರು ಏನಾದ್ರು ಬೇಗ ಬಂದರೆ ಬೇಗ ಬರ್ತೀನಿ, ಇಲ್ಲಿದ್ರೆ ಅಲ್ಲೇ 2 ತನಕ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇದು ಬಂಜಾರಾಸ್ ರೋಸ್ ವಾಟರ್ ಚೆನ್ನಾಗಿರುತ್ತೆ, ಅದಕ್ಕೆ ಅದನ್ನು ತೊಗೊಂಡು ಬರ್ತಾಯಿದ್ದೀನಿ. ಸೊ ಇದು ಶಾಪಲ್ಲಿ ಏನೇನು ಮಾಡಿದೆ ಅದನ್ನೆಲ್ಲ ನಾನು ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ. ಶಾಪ್ ಬಗ್ಗೆ ನಂಗೆ ಜಾಸ್ತಿ ಲಾಗ್ ಮಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಸೊ ಅಲ್ಲಿಂದ ಮನೆಗೆ ಬಂದು ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ನಮ್ಮ ಅಮ್ಮನೇ ಮಾಡಿರ್ತಾರೆ. ಒಂದೊಂದ್ಸಲ ಮಾಡಿರಲ್ಲ, ಏನಾದ್ರು ಇರುತ್ತಲ್ಲ ಅದೇ ಇಟ್ಟಿರ್ತಾರೆ, ಆಗುತ್ತೆ ಅಂಥೇಳಿ. ಮೊಸರು ಅಥವಾ ಗೊಜ್ಜು ಎಲ್ಲ ಮಿಕ್ಕಿರೋದಿದ್ರೆ ಅದೇ ಆಗುತ್ತೆ ಅಂತ ಇಟ್ಟಿರ್ತಾರೆ. ಸೊ ಅವತ್ತು ನಾನು ಫುಲ್ ಡೇ ಲಾಗ್ನ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಲಾಗ್, ಇದು ಟ್ಯೂಸ್ಡೇ ಲಾಗ್. ಇದು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಟೆರೆಸ್ ಮೇಲೆ ಹೋಗಿ ಈ ಥರ ತೆಂಗಿನ ಮರ ಎಲ್ಲ ನೋಡಿಕೊಂಡು ನೇಚರ್ ನೋಡಿ ಅದಾದಮೇಲೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ನಾನು ಆಫ್ ಡೇ ಆದಮೇಲೆ ಮತ್ತೆ ಕಂಟಿನ್ಯೂಷನ್ ಲಾಗ್ ಮಾಡೋಕ್ಕೆ ಆಗಲಿಲ್ಲ, ನಾನು ಮರ್ತೇ ಹೋದೆ. ಅದು ಇದು ಕೆಲಸ ಮಾಡಿಕೊಂಡು ಲಾಗ್ ಮಾಡಿದಾಗ ಬೇರೆಯವ್ರು ನೋಡಿದಾಗ ಅನಿಸ್ತಿರುತ್ತೆ ಎಷ್ಟು ಲಾಗ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ. ಅದು ಅಷ್ಟೊಂದು ಈಸಿ ಏನಿರಲ್ಲ ಲಾಗ್ ಮಾಡೋದು, ಅದು ಕಷ್ಟನೇ. ಯಾವಾಗಲೂ ಕ್ಯಾಮ್ರಾ ಇಟ್ಕೊಂಡು ಫೋನ್ ಇಟ್ಕೊಂಡು ಎಲ್ಲ ವೀಡಿಯೋಸ್ ಮಾಡಿಕೊಂಡು ಅದು ವಾಯ್ಸ್ ಓವರ್ ಕೊಟ್ಕೊಂಡು ಎಡಿಟ್ ಮಾಡಿಕೊಂಡು ಅದಷ್ಟು ಈಸಿ ಅಲ್ಲ, ತಲೆನೋವೇನೆ. ಅದು ಮಾಡಿದಾಗ ಗೊತ್ತಾಗುತ್ತೆ.
ಬ್ರೇಕ್ಫಾಸ್ಟ್ಗೆ ಫ್ರೈಡ್ ರೈಸ್ ರೆಡಿ ಮಾಡ್ಕೊತಾ ಇದ್ದೆ. ಕೇಳ್ತೀನಿ ಅವಳಿಗೆ, ನಿನಗೆ ಏನಿಷ್ಟ, ಏನು ಬಾಕ್ಸ್ ಕಟ್ಟಲಿ ಅಂತ. ಅವಳು ಏನಾದರೂ ಕಟ್ಟಿ ಅಮ್ಮ ಅಂತ ಹೇಳ್ತಾಳೆ. ಆದರೆ ಅವನೊಂದು ಇಷ್ಟಪಡಲ್ಲ, ಅವಳಿಗೆ ಇಷ್ಟ ಆಗಲ್ಲ. ಅದಕ್ಕೆ ಫಸ್ಟೇ ಕೇಳ್ಕೊತೀನಿ. ಸೊ ಅವಳಿಗೇನಿಷ್ಟ ಅದನ್ನೇ ಮಾಡ್ತೀನಿ. ಇನ್ನು ಬೆಳಗ್ಗೆ ನಾನು ಸೈಕಲ್ ಗ್ಯಾಪಲ್ಲಿ ನನಗೆ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡಿ ಒಂಚೂರು ಸಾಲ್ಟ್ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ಇದೆ. ಯಾವಾಗ ಟೈಮ್ ಸಿಗುತ್ತೆ ಆವಾಗ ಕುಡಿತೀನಿ. ಟೈಮ್ ಸಿಗಲಿಲ್ಲ ಅಂದರೆ ಅವಳು ಸ್ಕೂಲ್ಗೆ ಹೋದ್ಮೇಲೆ ಕುಡಿತೀನಿ. ಒಟ್ಟಿನಲ್ಲಿ ಎವ್ರಿ ಡೇ ಲೆಮನ್ ವಾಟರ್ ಕುಡಿತೀನಿ. ಚಿಯಾ ಸೀಡ್ಸ್ ನೆನೆಸಿದ್ರೆ ಅದನ್ನು ಕೂಡ ಅದಕ್ಕೆ ಹಾಕೊಂಡು ಕುಡಿತೀನಿ, ಒಳ್ಳೇದಂತ ಹೇಳಿ. ಇನ್ನು ಮಕ್ಕಳಿಗೆ ನಾವು ಏನು ಮಾಡಿದ್ರು ತಿನ್ನೋ ಥರ ಇರಬೇಕು, ಆ ಥರ ಬೆಳೆಸೋದಕ್ಕೆ ಇಷ್ಟ ನನಗೆ. ಸೊ ಅದು ಬೇಡ ಇದು ಬೇಡ ಅಂತೆಲ್ಲ ಹೇಳಬಾರ್ದು. ಏನಾದರೂ ಕೊಟ್ಟರು ತಿಂತೀನಿ ಅನ್ನೋ ಥರ ಬೆಳ್ಸೋಕ್ಕೆ ಇಷ್ಟ. ಆದರೆ ಪಾಪ ಒಂದೊಂದು ಇಷ್ಟ ಪಡಲ್ಲ, ಒಂದೊಂದು ಫುಡ್ ಇಷ್ಟನೇ ಆಗಲ್ಲ. ಸುಮ್ಮನೆ ಹಂಗೆ ಊಟ ಮಾಡದೆ ಬಂದುಬಿಡ್ತಾಳೆ ಅಂಥೇಳಿ ಅವಳಿಗೇನು ಇಷ್ಟ ಅಂತ ಕೇಳಿಬಿಟ್ಟೆ ಮಾಡ್ತೀನಿ. ಸಮ್ಟೈಮ್ಸ್ ನನಗೇನು ಇಷ್ಟ, ನನಗೇನು ಈಸಿ ಆ ಥರ ಮಾಡಿದ್ರು ಕೂಡ ಅವಳು ಬೈಕೊಂಡಾದ್ರು ತಿನ್ಕೊಂಡು ಬರ್ತಾಳೆ. ಒಟ್ನಲ್ಲಿ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಇವಾಗೆಲ್ಲ ಸ್ಕೂಲ್ಸ್ಗಳೆಲ್ಲ ನೋಡ್ತಾರಲ್ಲ, ಬಾಕ್ಸ್ ಏನಾದರೂ ಖಾಲಿ ಮಾಡಿಲ್ಲ ಅಂತಂದರೆ ಮಕ್ಕಳೆಲ್ಲ ಟೀಚರ್ಸ್ಗೆ ಕಂಪ್ಲೇಂಟ್ ಹೇಳ್ತಿರ್ತಾರೆ. ಸೊ ಬಾಕ್ಸ್ನ ಫುಲ್ಲು ಖಾಲಿ ಮಾಡ್ಕೊಂಡು ಬರ್ತಾಳೆ. ಇನ್ನು ಸ್ನ್ಯಾಕ್ಸ್ಗೆ ಒಂದು ಸ್ವಲ್ಪ ದಾಳಿಂಬೆ ಲಡ್ಡು ಇತ್ತು, ಆ ಲಡ್ಡುನ ಹಾಕಿ ಕಳಿಸಿದ್ದೆ. ನಮ್ಮ ಚಿಕ್ಕಮ್ಮ ಬಂದಿದ್ರು, ಅವ್ರೇನಾದ್ರು ಬಂದರೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಕಿಚನಲ್ಲಿ, ಏನಾದರೂ ಹೆಲ್ಪ್ ಮಾಡಲ್ಲ ಅಂತ. ಸೊ ರೈಸ್ ಐಟಮ್ ಎಲ್ಲ ನನಗೆ ಡೆಡ್ ಈಸಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಅದೇನು ಅಷ್ಟು ಕಷ್ಟ ಅಂತ ಅನಿಸಲ್ಲ. ಅದಕ್ಕೆ ಏನಾದರೂ ಅವಲಕ್ಕಿ ಚೋಚ ಈ ಥರದ್ದಾದರೂ ಮಾಡೋಣ ಬಾ, ಅವಳಿಗಿಷ್ಟ ಈ ಥರ ಮಿಕ್ಸ್ಚರ್ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದೆ. ಸರಿ ಬಾ ಅಂಥೇಳಿ ಇಬ್ಬರು ಸೇರ್ಕೊಂಡು ಮಾತಾಡಿಕೊಂಡು ಮಾಡ್ತಾಯಿದ್ವಿ. ಚಿಕ್ಕಮ್ಮ ತಿಂಡಿಗಳು ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಕಲ್ತಿರೋದೇ ಅವರಿಂದ ಅಡುಗೆನ. ಯಾವಾಗಲೂ ಕಾಲ್ ಮಾಡಿ ಕೇಳ್ತಾ ಇದ್ದೆ ಏನು ಮಾಡಲಿ ಏನು ಹಾಕಲಿ ಅಂತ. ಸೊ ನಾನು ಆಲ್ಮೋಸ್ಟ್ ಕಲ್ತಿರೋದೇ ಅವರಿಂದ. ನನ್ನ ತಮ್ಮ ಅಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದ. ಯಾವಾಗಲೂ ನಮ್ಮ ಚಿಕ್ಕಮ್ಮ ಹತ್ರನೇ ಕಲ್ತಿದ್ದು. ಏನಾದರೂ ನಾನು ಕುಕ್ಕಿಂಗ್ ಮಾಡಬೇಕಂದ್ರೆ ನಾನು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಯಾವಾಗಲೂ ಮಾಡ್ತಾಯಿದ್ವಿ. ಅಷ್ಟು ಚೆನ್ನಾಗಿ ಅಡುಗೆ ಕಲ್ತಿದ್ದ. ಅವ್ರಿಗೆ ಮದ್ದೂರು ವಡೆ, ದಿಢೀರ್ ಚಕ್ಲಿ ಇದೆಲ್ಲ ನೆಕ್ಸ್ಟ್ ಬಂದಾಗ ಮಾಡೋಣ ಅಂತ ಅಂದ್ಕೊತಾ ಇದ್ದೆ, ಹೇಳ್ಕೊಡು ಅಂತ ಕೇಳ್ತಾ ಇದ್ದೆ. ಇನ್ನು ನನ್ನ ಮಗ ಆಲ್ರೆಡಿ ಚೋಟು ಬಂದ. ಸ್ಕೂಲಿಗೆ ಬಿಟ್ಟು ಮುಂಚೆ ಶಾಪಿಗೆ ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಏನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ, ಹೋಗಲ್ಲ ಪಾಪ, ಬಂದ್ಬಿಡುತ್ತೆ ಮೇಲೆ. ಇನ್ನು ಬೆಳಗ್ಗೆನೇ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ಚರ್ನ, ಸೊ ಏನಾದರೂ ನೆಂಚ್ಕೊಳ್ಳೋಕ್ಕಾಗುತ್ತೆ ಒಂದೊಂದ್ಸಲ ಅಂಥೇಳಿ ಇಬ್ಬರು ಮಾತಾಡಿಕೊಂಡು ಚೋಚ ಮಾಡ್ಕೊಂಡ್ವಿ. ಅವಲಕ್ಕಿ ಚೋಚ ಮಾಡೋದು ಈಸಿ. ಇದಕ್ಕೇನೇನು ಬೇಕಂತಂದರೆ ಫಸ್ಟು ಅವಲಕ್ಕಿ ಬೇಕು, ಕಡಲೆ ಬೀಜ, ಹುರ್ಗಡ್ಲೆ, ಹಾಗೆ ಬೆಳ್ಳುಳ್ಳಿ ಬೇಕು, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು, ಮತ್ತು ಖಾರದ ಪುಡಿ, ಉಪ್ಪು ಅಷ್ಟೇ. ಫಸ್ಟ್ ಇಲ್ಲಿ ಅವಲಕ್ಕಿನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ಅದು ಚೆನ್ನಾಗಿ ಬರಲ್ಲ ಅಂತ ಸ್ವಲ್ಪ ಹಾಕ್ಕೊಂಡು ಹುರ್ಕೊತಾ ಇದ್ವಿ. ಅವಲಕ್ಕಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜನ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ಒಣಮೆಣ್ಸಿನ್ಕಾಯಿನ ಕೂಡ ಫ್ರೈ ಮಾಡ್ಕೊತಾ ಇದ್ದೀವಿ. ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀವಿ. ಸೊ ಎಷ್ಟು ಬೇಕಷ್ಟು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿಕೊಂಡು ಇನ್ನು ಕರ್ಬೇವಿನ ಸೊಪ್ಪು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಹುರ್ಗಡ್ಲೆ, ಬೆಳ್ಳುಳ್ಳಿ, ಸೊ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಜಸ್ಟ್ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡೋದಷ್ಟೇ. ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಏನೇ ತಿಂಡಿ ಮಾಡಿದ್ರು ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ, ತುಂಬ ದಿನ ಅಂತೂ ಇರಲ್ಲ. ಜನ ಜಾಸ್ತಿ ಇರೋದ್ರಿಂದ ಹಿಂಗೆ ಹೋಗ್ತಾ ಬರ್ತಾ ತಿಂದ್ಬಿಡ್ತಾರೆ. ಸೊ ನೆಕ್ಸ್ಟ್ ಏನಾದರೂ ಮಾಡಿದ್ರೆ ಮದ್ದೂರು ವಡೆ ಮಾಡೋಣ, ಹಾಗೆ ಚಕ್ಲಿ ಈ ಥರದ್ದು ಏನಾದ್ರು ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಅರ್ಜೆಂಟಿಗೆ ಇದು ಮಾಡ್ಕೋಬೋದು ಅಂಥೇಳಿ ಇದನ್ನು ಮಾಡ್ತಾ ಇದ್ವಿ. ನನ್ನ ಮಗಳಿಗೆ ಬೇಕ್ರಿನಲ್ಲಿ ನಾನೇನು ಕೊಡ್ಸೋಕೆ ಇಷ್ಟ ಆಗಲ್ಲ. ಸೊ ಏನೇ ಇದ್ರೂ ಮನೆಯಲ್ಲೇ ಮಾಡಿಕೊಡ್ಬೇಕು ಆ ಥರ ಇಷ್ಟಪಡ್ತೀನಿ. ಏನೋ ರೇರ್ ಕೊಡಿಸೋದು. ಸೊ ಹೆಲ್ತ್ ಹಾಳಾಗುತ್ತೆ. ಅದು ಕ್ರೀಮ್ ಬನ್ನು ಹಾಳು ಮೂಳು ಎಲ್ಲ ತಿಂದ್ಬಿಟ್ರೆ ಆರೋಗ್ಯ ಹದಗೆಟ್ಟು ಹೋಗುತ್ತೆ. ಅದಕ್ಕೆ ನಾನು ಬೇಕ್ರಿ ಫುಡ್ ಏನು ತಿನ್ನೋಕ್ಕೆ ಕೊಡಲ್ಲ. ಇನ್ನು ಸ್ನ್ಯಾಕ್ಸಿಗೆ ಆಲ್ಮೋಸ್ಟ್ ಫ್ರೂಟ್ಸ್ ಕಟ್ತೀನಿ, ಇಲ್ಲ ಡ್ರೈ ಫ್ರೂಟ್ಸ್ ಕಟ್ತೀನಿ. ಸಮ್ಟೈಮ್ಸ್ ಅವಳಿಗೆ ಈ ಥರ ಮಿಕ್ಸ್ಚರ್ ಎಲ್ಲ ಇಷ್ಟ ಆಗ್ತಿರುತ್ತೆ. ಆ ಥರ ಇದ್ದಾಗ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಒಂದೊಂದ್ಸಲ ಮಾಡಿಟ್ಕೊಳ್ತಾ ಇರ್ತೀನಿ. ನಮ್ಮ ಚಿಕ್ಕಮ್ಮ ಬಂದರೆ ನನಗೆ ಹೊಸ ರೆಸಿಪಿಗಳೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಸೊ ಇಬ್ಬರು ಸೇರಿಕೊಂಡು ಮಾಡಾಕ್ಬಿಡ್ತೀವಿ.
ಇದು ಮಾಡಿದ್ಮೇಲೆ ಮಾಮೂಲಿ ಕಸ ಗುಡಿಸೋದು, ನೆಲ ಒರೆಸೋದು, ಮನೆ ಕೆಲಸ ಏನಿರುತ್ತೆ ಅದೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಶಾಪ್ ಕಡೆ ಹೊರಡೋದು. ಇದೇ ನನ್ನ ರೂಟೀನ್ ಇರುತ್ತೆ. ಮಗುನು ಬೆಳಗ್ಗೆನೆ ರೆಡಿ ಮಾಡಿಬಿಟ್ಟು ನಾನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಅಲ್ಲಿ ಸ್ವಲ್ಪ ಹೊತ್ತು ಇರ್ತಾನೆ, ಟೈಮ್ ಪಾಸ್ ಮಾಡಿಕೊಂಡು ನಿದ್ದೆ ಬಂದುಬಿಡುತ್ತೆ. ಸೊ ನಿದ್ದೆ ಮಾಡಿದಾಗ ಮತ್ತೆ ಕರ್ಕೊಂಬಂದು ಮೇಲೆ ಬಿಡ್ತೀನಿ. ಒಂದೊಂದ್ಸಲ ನಮ್ಮ ಚಿಕ್ಕಮ್ಮ ಅಥವಾ ಏನು ಕೆಲಸ ಇಲ್ಲದೆ ಇದ್ದಾಗ ನಮ್ಮ ಅಮ್ಮಂಗೆ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ. ಸೊ ಬಿಟ್ಟು ನಾನು ಶಾಪ್ ಕಡೆ ಹೊರಟೆ. ಇನ್ನು ಶಾಪಲ್ಲಿ ಏನು ಸುಮ್ಮನೆ ಕೂತ್ಕೊಳ್ಳೋ ಥರ ಏನಿರಲ್ಲ, ಏನಾದರೂ ಒಂದು ಕೆಲಸ ಇರುತ್ತೆ. ಸೊ ಧೂಳಾಗ್ಬಿಟ್ಟಿರುತ್ತೆ ಒಂದೊಂದ್ಸಲ. ಒಂದೊಂದೇ ರ್ಯಾಕ್ನ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ, ಏನಾದರೂ ಹುಡ್ಕೊಂಡು ಮಾಡ್ತಾ ಇರ್ತೀನಿ. ಹಂಗೂ ಹಿಂಗೂ ಟೈಮ್ ಪಾಸ್ ಆಗಿ ಅದಾದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದಾಗ ಮಧ್ಯಾಹ್ನ ನಮ್ಮಮ್ಮ ಚಪಾತಿ ಕಲಸಿಟ್ಟಿದ್ರು, ಚಪಾತಿ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಬೇಯಿಸ್ತಾ ಇದ್ದೀನಿ. ಟೈಮ್ ಇವಾಗ 3:15 ಆಗಿದೆ. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದು ಡೈರೆಕ್ಟ್ ಅವರು ಊಟ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಶಾಪ್ ಓಪನ್ ಮಾಡಿದ್ರೆ ಅದಾದಮೇಲೆ ಫ್ಯಾಕ್ಟ್ರಿಯಿಂದ ಮತ್ತೆ ಶಾಪಿಂದ ಬಂದು ಮಗಳನ್ನ ಕರ್ಕೊಂಡು ಅದಾದಮೇಲೆ ಅವ್ರ ಲಂಚ್ ಟೈಮೇ 3:15 ಆಗಿರುತ್ತೆ. ಕೆಲವರು ಅನ್ಕೊತಿರ್ತಾರೆ ಇವ್ನಿಗೇನು ಕಮ್ಮಿ ಅಂತ. ಆದರೆ ಅವ್ರವ್ರ ಸ್ಟ್ರಗಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಆನೆ ಕಷ್ಟ ಆನೆಗಿರುತ್ತೆ, ಇರುವೆ ಕಷ್ಟ ಇರುವೆಗಿರುತ್ತೆ. ಯಾರು ಏನು ಸುಖದ ಸುಪ್ಪತ್ತಿಗೆನಲ್ಲಿ ತೇಲಾಡ್ತಿರಲ್ಲ. ಎಲ್ರಿಗೂ ಅವ್ರದ್ದೇ ಕಷ್ಟಗಳು ಎಲ್ಲ ಇರುತ್ತೆ. ಅದನ್ನು ಎಲ್ಲರಿಗೂ ತೋರ್ಸೋಕ್ಕೆ ಹೋಗಲ್ಲ ಅಷ್ಟೇ. ನೈಟು ಕೂಡ ಅಷ್ಟೇ, ಅವ್ರು ಬರೋದೇ 11 ಗಂಟೆಗೆ. ಅದಕ್ಕೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಒಟ್ಟಿಗೆ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನನ್ನ ಮಗಳು ಸ್ಕೂಲಿಂದ ಬಂದು ಅವಳಿಗೆ ಕೇಳ್ತಾ ಇದ್ದೆ, ನಿನಗೋಸ್ಕರ ಮಿಕ್ಸರ್ ರೆಡಿ ಮಾಡಿದ್ದೀವಿ, ಇಷ್ಟ ಆಯಿತಾ ಅಂತ. ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಟ್ಟು ತಿಂತಾ ಇದ್ಲು. ಅವಳಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಬಟ್ ಅವಳು ಏನೇ ತಿನ್ನಬೇಕಂದ್ರೂ ನನಗೆ ಕೇಳ್ತಾಳೆ, ನಾನು ಅಮ್ಮನ ಕೇಳಬೇಕು ಅಂತ. ಅವ್ರ ಪಪ್ಪ ಏನಾದ್ರು ಹೊರಗಡೆ ಹೋದಾಗ ಏನಾದರೂ ಕೊಡಿಸ್ತೀನಿ ತಿನ್ನು ಅಂತಂದರೆ ಅಮ್ಮನ ಕೇಳಿ ಅಂತಿರ್ತಾಳೆ. ಅವಳು ತುಂಬ ಹುಷಾರು ತಪ್ತಾ ಇದ್ಲು ಮುಂಚೆ. ಅದಕ್ಕೆ ಏನೇ ಇದ್ದರೂ ಕೇಳ್ಬಿಟ್ಟು ತಿನ್ನಬೇಕು ಅಂಥೇಳಿ ಪಾಪ ಅದೇ ರೂಢಿ ಆಗಿಬಿಟ್ಟಿದೆ. ಇನ್ನು ಊಟ ಎಲ್ಲ ಮುಗಿದು ಒಂದು ಸ್ವಲ್ಪ ಟೈಮ್ ಆದಮೇಲೆ 4 ಗಂಟೆಗೆ ವಾಕಿಂಗ್ ಅವರ್ಸ್ ನಂದು. ವಾಕಿಂಗ್ ಮಾಡೋಣ ಅಂತ ಹೋಗ್ತೀನಿ. ಡೈಲಿ ನನ್ನ ಫ್ರೆಂಡ್ ಸೌಮ್ಯ ಬರ್ತಾರೆ, ಅವ್ರ ಜೊತೆ ನಾನು ವಾಕ್ ಮಾಡೋದಕ್ಕೆ ಹೋಗ್ತೀನಿ. 4:30 to 5:30 ತನಕ ವಾಕಿಂಗ್ ಅಂತ ಹೋಗ್ತಿದ್ದೀವಿ. ನಾವು ನಮ್ಮನ್ನು ಪ್ರೀತಿಸೋರ್ನೆಲ್ಲ ತುಂಬ ಚೆನ್ನಾಗಿ ಇಟ್ಕೋಬೇಕಂತಂದರೆ ಫಸ್ಟ್ ನಾವು ಕೂಡ ಚೆನ್ನಾಗಿರಬೇಕು. ನಮ್ಮ ಮೆಂಟಲ್ ಹೆಲ್ತ್ ಆಗಲಿ ಫಿಸಿಕಲ್ ಹೆಲ್ತ್ ಆಗಲಿ ಫಿಟ್ಟಾಗಿದ್ದರೆ ಮಾತ್ರ ನಮ್ಮನ್ನು ಪ್ರೀತಿಸೋರು ಅಥವಾ ನಾವು ಪ್ರೀತಿಸೋರಿಗೆ ಫುಲ್ಲು ಕೇರ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಇಟ್ಕೋಬೇಕು ಅಂಥೇಳಿ ಹೇಗೋ 1 hour ಟೈಮ್ ಮಾಡಿಕೊಂಡು ನಾನು ವಾಕಿಂಗಿಗೆ ಬರ್ತೀನಿ. ಇದು ನನ್ನ ಫ್ರೆಂಡ್ ಸೌಮ್ಯ. ನಾವಿಬ್ಬರು 4:30 to 5:30 ವಾಕಿಂಗ್ ಮಾಡಿಕೊಂಡು ಅಲ್ಲೇ ಎಕ್ಸಸೈಸ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಬೆಳಗ್ಗೆ ಹೊತ್ತು ಹೇಗಿದ್ರು ಟೈಮ್ ಸಿಗಲ್ಲ, ಅಟ್ಲೀಸ್ಟ್ ಸಂಜೆ ಹೊತ್ತು ಇಷ್ಟಾದರೂ ಮಾಡ್ಕೊಳ್ಳೋಣ ಅಂತ ಹೋಗ್ತೀವಿ. ಸಮ್ಟೈಮ್ಸ್ ಸ್ಕಿಪ್ ಆಗಿಬಿಡುತ್ತೆ, ಆವಾಗ ಒಬ್ರೊಬ್ಬರೇ ಬಂದು ಮಾಡ್ಕೊಂಡು ಹೋಗ್ತೀವಿ. ಮುಂಚೆ ನನ್ನ ಮಗಳನ್ನ ಮತ್ತು ನನ್ನ ಫ್ರೆಂಡ್ ಅನುಷಾ ಅಂತ ಇದ್ದಾರೆ, ಸಾನ್ನಿಧ್ಯ ಅವರಮ್ಮ, ಅವರಿಬ್ಬರು ನಾವು ಕ್ಲಾಸಿಕಲ್ ಡ್ಯಾನ್ಸ್ಗೆ ಹಾಕಿದಾಗ ನಾವಿಬ್ಬರು ವಾಕಿಂಗಿಗೆ ಬರ್ತಾ ಇದ್ವಿ. ಇವಾಗ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ನಾನು ಸೌಮ್ಯ ಜೊತೆ ವಾಕಿಂಗಿಗೆ ಡೈಲಿ ಹೋಗ್ತಾ ಇದ್ದೀನಿ.
ಮಾರ್ನಿಂಗ್ ಟೈಮ್ ಯಾವುದಕ್ಕಾದ್ರೂ ಕ್ಲಾಸಿಗೆ ಜಾಯ್ನ್ ಆಗೋದಕ್ಕೆ ಇಷ್ಟ, ಬಟ್ ಟೈಮ್ ಸಾಕಾಗಲ್ಲ. ಮನೆಯಲ್ಲಿ ಕೆಲವ್ರು ತೋರಿಸ್ತಾ ಇರ್ತಾರೆ, ನಾವು ಬೆಳಗ್ಗೆ ಎದ್ದು ಈ ಥರ ಯೋಗ ಮಾಡ್ತೀವಿ ಅದು ಇದು ಅಂತ, ಬಟ್ ಮನೆಯಲ್ಲಿ ಮಾಡೋಕ್ಕೆ ನಿಜ ಆಗಲ್ಲ. ಕ್ಲಾಸಿಗೆ ಹೋದರೆ ಅಟ್ಲೀಸ್ಟ್ ಎಲ್ಲರೂ ನೋಡಿ ಮಾಡಲೇಬೇಕು ಅಂತನಾದ್ರು ಮಾಡೇ ಮಾಡ್ತೀವಿ. ಮನೆಯಲ್ಲಿ ಮಾಡೋದಷ್ಟು ಈಸಿ ಅಲ್ಲ. ಇನ್ನು ವಾಕಿಂಗ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಅದಾದಮೇಲೆ ಮನೆ ಕಡೆ ಹೋಗ್ತೀನಿ. ಏನಾದರೂ ಬೇಗ ಬಂದರೆ ನಾನು ಶಾಪ್ ತೆಗೆದು ಓಪನ್ ಮಾಡಿ ಕೂತಿರ್ತೀನಿ. ಲೇಟ್ ಆದರೆ ಅವರೇ ಓಪನ್ ಮಾಡ್ಕೊಂಡಿರ್ತಾರೆ, ನನ್ನ ಹಸ್ಬೆಂಡೇ ಶಾಪ್ನ ಓಪನ್ ಮಾಡ್ಕೊಂಡಿರ್ತಾರೆ. ನನ್ನ ಮಗನೂ ಕೂಡ ಬಂದ್ಬಿಟ್ಟಿದ್ದಾನೆ, ಚೋಟು ಮುದ್ದು ಥರ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಚೆನ್ನಾಗಿರ್ತಾನೆ. ಒಂದೊಂದ್ಸಲ ತುಂಬ ಹಠ ಮಾಡ್ತಿರ್ತಾನೆ. ಇವಾಗ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಂತ ನಾನು ಅವ್ರ ಜೊತೆ ಹೋಗ್ತೀನಿ, ಅವ್ರ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಕೊನೆಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಕರ್ಕೊಂಬಂದಿದ್ದೆ ಅವ್ರ ಪಪ್ಪ. ಆಮೇಲೆ ಸುಮ್ಮನಾದ. ಇಬ್ಬರು ಮಕ್ಕಳಾದಮೇಲೆ ಬ್ಯುಸಿ ಲೈಫಾಗಿ ಹೋಗ್ಬಿಟ್ಟಿದೆ, ಟೈಮೇ ಸಾಕಾಗಲ್ಲ. ಸೊ ಇನ್ನೂ ಟೈಮ್ ಬೇಕು ಅಂತ ಅನಿಸ್ತಿರುತ್ತೆ. ಒಂದ್ಸಲ ಅವಳನ್ನ ಕೇರ್ ಮಾಡಬೇಕು, ಒಂದ್ಸಲ ಇವನನ್ನು ಕೇರ್ ಮಾಡಬೇಕು. ಫುಲ್ ಬ್ಯುಸಿಯಾಗಿ ಹೋಗಿರ್ತೀವಿ, ನಮಗೆ ಟೈಮ್ ಸಿಗಲ್ಲ. ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅನಿಸಿರುತ್ತೆ. ಇನ್ನು ಆಫ್ಟರ್ನೂನ್ ಕೂಡ ನನಗೆ ಮಲ್ಗೋಕ್ಕೂ ಟೈಮ್ ಸಿಗಲ್ಲ. ಒಬ್ಳಿದ್ದಾಗ ಅಷ್ಟೊಂದು ರಿಸ್ಕ್ ಅನಿಸ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಐಶು ಜೊತೆ ಆರಾಮಾಗಿ ಓಡಾಡಿಕೊಂಡು ಆಟ ಆಡ್ಕೊಂಡು ಇರ್ತಿದ್ದೆ. ಸೊ ಇಬ್ಬರಾದ್ಮೇಲೆ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸುತ್ತೆ. ದೊಡ್ಡವ್ರು ಆಗ್ತಾ ಆಗ್ತಾ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನನಗೂ ಏನು ಮನೆಯಲ್ಲಿ ಇರೋಕೆ ಅಷ್ಟೊಂದು ಇಷ್ಟ ಆಗಲ್ಲ. ಯಾವುದಾದ್ರೂ ಒಂದು ವರ್ಕಲ್ಲಿ ಎಂಗೇಜ್ ಆಗಿರ್ಬೇಕಂತ ಇಷ್ಟ. ಅದಕ್ಕೆ ಶಾಪ್ ಇದೆಯಲ್ಲ, ಶಾಪೇ ನೋಡ್ಕೋಬೋದಲ್ಲ ನೀನು ಅಂತ ನನ್ನ ಹಸ್ಬೆಂಡು ಶಾಪ್ಗೆ ಕರಿತಾ ಇರ್ತಾರೆ. ಸೊ ಶಾಪ್ನೇ ನೋಡ್ಕೊ ನೀನು ಅಂತ. ಬಟ್ ನನ್ನ ಮೇನ್ ಇಂಟೆನ್ಷನ್ ಏನಂತಂದರೆ, ನನಗೆ ನನ್ನ ಮಕ್ಕಳನ್ನ ಬಿಟ್ಟು ಬೇರೆ ಕಡೆ ಎಲ್ಲ ವರ್ಕ್ ಮಾಡೋಕ್ಕೆ ಹೋಗೋಕೆ ಅಷ್ಟೊಂದು ಇಷ್ಟ ಆಗಲ್ಲ. ತುಂಬ ಜನ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೊಂದು ಜನಕ್ಕೆ ಆ ಥರ ಆಗಿದೆ. ಇಬ್ಬರು ಪೇರೆಂಟ್ಸು ವರ್ಕ್ ಅಂತ ಜಾಸ್ತಿ ಹೊರಗಡೆ ಹೋದಾಗ ಮಕ್ಕಳು ಹಾಳಾಗಿರೋದು, ಆಮೇಲೆ ಬಂದು ಅಳ್ಳೋದು, ಮತ್ತು ಇನ್ನೊಂದು ಕಡೆ ಹಾಸ್ಟೆಲ್ಗೆ ಹಾಕೋದು, ಆ ಥರ ಏನೇನೋ ಚೇಂಜಸ್ಗಳೆಲ್ಲ ನೋಡಿ ಇರಲೇಬೇಕು. ಮನೆಯಲ್ಲಿ ಅಮ್ಮ ಅಥವಾ ಅಪ್ಪ ಇದ್ದು ಅವರು ಏನೇನು ಮಾಡ್ತಾರೆ ಎಲ್ಲದನ್ನು ನೋಡ್ಕೊತಾ ಇರಬೇಕು. ಸೊ ನನಗೆ ನನ್ನ ಮಕ್ಕಳನ್ನ ಬಿಟ್ಟು ದೂರ ಎಲ್ಲಿ ಹೋಗೋಕೆ ಇಷ್ಟ ಆಗಲ್ಲ. ಮನೆ ಹತ್ರನೇ ಶಾಪ್ ನೋಡ್ಕೊತೀನಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಪಾತ್ರೆ ತೊಳೆಯೋದು, ಕೆಲಸ ಮಾಡೋದು, ಅದು ಇದು. ನನಗೆ ಕಾಫಿ ಟೀ ಅಷ್ಟೊಂದು ಕ್ರೇಜ್ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಸ್ಟ್ರೆಸ್ ತಲೆನೋವ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಫಿ ಅಥವಾ ಟೀ ಏನಾದ್ರು ತೊಗೊತೀನಿ ಈವ್ನಿಂಗ್ ಟೈಮಲ್ಲಿ. ಇನ್ನು ಟೀ ಸ್ವಲ್ಪ ಕುಡ್ದಾದ್ಮೇಲೆ ಸಾಂಬಾರು. ನನಗೇನಂತಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎನರ್ಜಿ ಲೆವೆಲ್ ಹೈ ಇರುತ್ತೆ, ಏನು ಬೇಕಿದ್ರೂ ಮಾಡೋ ಸ್ಟೇಜಲ್ಲಿ ಇರ್ತೀನಿ. ಬಟ್ ಸಂಜೆ ಆಗ್ತಾ 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 ಎನರ್ಜಿ ಡೌನ್ ಆಗ್ತಾ ಇರುತ್ತೆ. ನನಗೆ ಕಿಚನಲ್ಲಿ ನಿಂತ್ಕೊಳ್ಳೋಕ್ಕಾಗಲಿ ಏನಕ್ಕೂ ಆಗ್ತಿರಲ್ಲ. ಇರಿಟೇಟ್ ಮಾಡ್ಕೊತಾ ಇರ್ತೀನಿ, ಯಾರಪ್ಪ ಇದು ಅಂತ ಬೆಳಗ್ಗೆ ಅಂತ ಯಾರು ಮಾಡ್ಕೊಂಡು ಕುತ್ಕೊತಾರೆ ಅಂತ. ಒಂದೊಂದ್ಸಲ ನಮ್ಮ ಅಮ್ಮನೇ ಸಾಂಬಾರು ಮಾಡಿರ್ತಾರೆ, ಒಂದೊಂದ್ಸಲ ಮಾಡಿರಲ್ಲ. ಆವಾಗ ಅಟ್ಲೀಸ್ಟ್ ನನ್ನ ಮಗನ ಕರ್ಕೊಂಡು ನೀನು ಕೆಳಗಡೆ ಆಟ ಆಡ್ಸ್ಕೊಂಡು ಬಾ, ಅಷ್ಟೆಲ್ಲ ನಾನು ಸಾಂಬಾರು ರೆಡಿ ಮಾಡ್ತೀನಿ ಅಂತೇಳಿ ಮೂಲಂಗಿ ಸಾರು ಮಾಡ್ತಾಯಿದ್ದೀನಿ. ಈ ಹುಳಿ ತರಕಾರಿ ಸಾಂಬಾರೆಲ್ಲ ಪಟ ಅಂತ ಮಾಡ್ಬೋದು. ಆದರೆ ಯಾರು ಡಿಸ್ಟರ್ಬೆನ್ಸ್ ಇರಬಾರ್ದು. ನಾನು ಏನಾದ್ರು ಕುಕಿಂಗ್ ಮಾಡ್ಬೇಕಂತಂದರೆ ನನ್ನ ಪಾಡಿಗೆ ನನ್ನದೇ ಲೋಕದಲ್ಲಿ ಮಾಡ್ಕೊಂಡು ಹೋಗಬೇಕು. ಯಾರು ಬಂದು ಮಾತಾಡ್ಸೋದು, ಇರಿಟೇಟ್ ಮಾಡೋದು, ತಲೆ ತಿನ್ನೋದು ಮಾಡಬಾರ್ದು. ಸೈಲೆಂಟಾಗಿರೋಕ್ಕೆ ಇಷ್ಟ ನನಗೆ ಜಾಸ್ತಿ. ಮನೆಯಲ್ಲಿ ಸೈಲೆಂಟಾಗಿರಬೇಕು. ತುಂಬ ಗಲಾಟೆ, ಸೌಂಡು, ಕತೆ ಹೇಳೋರು ಇದು ಯಾವುದೂ ಇಷ್ಟ ಆಗಲ್ಲ. ನಮ್ಮ ಅಮ್ಮನ್ನ ಸ್ವಲ್ಪ ಹೊತ್ತವನ್ನ ಆಟ ಆಡ್ಸ್ಕೊಂಡು ಬನ್ನಿ ಅಂತ ಕಳಿಸಿ ನಾನೇ ಮೂಲಂಗಿ ಸಾಂಬಾರು ಮಾಡ್ತೀನಿ ಅಂಥೇಳಿ ಪಟ ಅಂತ ಮಾಡಿದೆ. ನನ್ನ ಮಗಳನ್ನ ನಾನು ಮುಂಚೆ ನಾನೇ ಟ್ಯೂಷನ್ ಮಾಡ್ತಾಯಿದ್ದೆ, ನಾನೇ ಹೇಳ್ಕೊಡ್ತಾಯಿದ್ದೆ. ಬಟ್ ಇವನು ಸಿಕ್ಕಾಪಟ್ಟೆ ತರಲೇ ಇದ್ದಾನೆ. ಅವಳನ್ನ ಕೂರಿಸ್ಕೊಂಡಾಗೆಲ್ಲ ಹೋಗಿ ಬುಕ್ ಎಳಿಯೋದು, ಜುಟ್ಟು ಎಳಿಯೋದು, ಓದೋಕ್ಕೆ ಬಿಡಲ್ಲ. ತುಂಬ ಇರಿಟೇಟ್ ಮಾಡ್ತಾಯಿದ್ದ. ಸೊ ಸುಮ್ಮನೆ ಕಡಿಮೆ ಮಾರ್ಕ್ಸ್ ತೆಗೆದುಬಿಡ್ತಾಳೆ, ಆಮೇಲೆ ನೀಟಾಗಿ ಹೇಳ್ಕೊಡೋಕ್ಕಾಗಲ್ಲ ಅಂಥೇಳಿ ಅವಳನ್ನ ಟ್ಯೂಷನ್ಗೆ ಜಾಯ್ನ್ ಮಾಡಿಸಿದ್ದೀನಿ. 2 hours ಟ್ಯೂಷನ್ ಮುಗಿಸ್ಕೊಂಡು ಬಂದಾದ್ಮೇಲೆ ಕೂಡ ನಾನು ಇನ್ನೊಂದು ಸಲ ಸ್ವಲ್ಪ ನೋಡ್ತೀನಿ, ಏನಾದರೂ ಟೆಸ್ಟು ಹತ್ರ ಬರ್ತಿದೆ ಆ ಥರ ಇದ್ದಾಗ ನಾನು ಮತ್ತೆ ಓದು ಅಂತೇಳಿ ಕೂರಿಸ್ತೀನಿ. ಇಲ್ಲದಿದ್ದರೆ ಅವಳು ಹೋಮ್ವರ್ಕ್ ಏನಿದೆ ಅದು ಮಾಡಿಕೊಂಡು ಊಟ ಮಾಡಿಕೊಂಡು ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ತೀರಾ ಓದು ಅಂತ ಹಿಂಸೆ ಕೊಡಲ್ಲ.
ಇನ್ನು ಮಗಳು ಟ್ಯೂಷನಿಂದ ಬಂದು ಇದು ನನ್ನ ಮಗಳು ಹಾಗೆ ಅವ್ರ ಫ್ರೆಂಡ್ ಸಾನಿಧ್ಯ ಅಂತ, ಇವರಿಬ್ಬರು ಕಿಡ್ಸಿಯಿಂದನೂ ಒಂದೇ ಸ್ಕೂಲಲ್ಲಿ ಓದಿರೋದು. ಇವರಮ್ಮ ನನಗೆ ಫ್ರೆಂಡು, ನಾನು ಅವರಮ್ಮ ಫ್ರೆಂಡು, ಇವರಿಬ್ಬರು ಫ್ರೆಂಡ್ಸು. ಸೊ ಇಬ್ಬರು ಒಂದೇ ಕಡೆ ಟ್ಯೂಷನ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಏನಾದ್ರು ನೋಟ್ಸ್ ಇನ್ಕಂಪ್ಲೀಟ್ ಇದ್ದರೂ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಒಂದೇ ಕಡೆನೇ ಹಾಕಿದ್ದೀವಿ. ಯಾವ್ದಾದ್ರು ಕ್ಲಾಸಿಗೆ ಜಾಯಿನ್ ಮಾಡಿದ್ರು ಅಷ್ಟೇ, ಕ್ಲಾಸಿಕಲ್ ಡ್ಯಾನ್ಸ್ ಈ ಥರದ್ದು ಏನಾದ್ರು ಇದ್ದರೆ ಒಟ್ಟಿಗೆ ಹಾಕ್ಬೇಕಂತಲೇ ಅನ್ಕೊತಾ ಇರ್ತೀವಿ. ಆದರೆ ಸಿಲೆಬಸ್ ಟಫ್ ಇರೋದ್ರಿಂದ ನಾವು ಯಾವುದು ಕ್ಲಾಸಸ್ಗೆ ಜಾಯಿನ್ ಮಾಡ್ಸೋಕ್ಕೆ ಆಗ್ತಾಯಿಲ್ಲ. ಅವಾಗ ಸ್ವಲ್ಪ ದಿನ ಹೇಗೋ ಕ್ಲಾಸಿಕಲ್ಗೆ ಹಾಕಿದ್ವಿ, ಮತ್ತದು ಡೈಲಿ ಇತ್ತು, ಪ್ರತಿದಿನ ಇದ್ದರೆ ಓದ್ಸೋಕ್ಕಾಗಲ್ಲ ಅಂತ ನಾವು ಬಿಡಿಸ್ಬಿಟ್ವಿ. ನಮಗೆ ವೀಕ್ಲಿ ಟ್ವೈಸ್ ಇದ್ದರೆ ಸಾಕು, ಕಂಪ್ಲೀಟಾಗಿ ಡೈಲಿ ಡ್ಯಾನ್ಸ್ ಕ್ಲಾಸಿಗೆಲ್ಲ ಕಳಿಸ್ಬಿಟ್ರೆ ಓದೋದು ಸಿಲೆಬಸ್ ಕೂಡ ಟಫ್ ಇರುತ್ತೆ. ಸೊ ನನ್ನ ಫ್ರೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನಿಮ್ಮ ಮನೆಯಲ್ಲೇ ಇಟ್ಕೊಂಡಿರಿ ಅಂತ ಹೇಳಿದ್ರು ಅಂತೇಳಿ ನಮ್ಮ ಮನೆಯಲ್ಲೇ ಸ್ವಲ್ಪ ಹೊತ್ತು ಇಟ್ಕೊಂಡು ಆಟಾಡಿಕೊಂಡು, ಅದಾದಮೇಲೆ ಅವ್ರ ಅಮ್ಮ ಬಂದ ತಕ್ಷಣ ಸಾನಿಧ್ಯ ಹೋದ್ಲು. ಇನ್ನು ಅದಾದಮೇಲೆ ಮಾಮೂಲಿ ಮುದ್ದೆಗೆ ಇಟ್ಕೊಂಡು, ಪ್ರತಿದಿನ ಮುದ್ದೆ ನಾನೇ ಕಟ್ಟೋದು. ಸೊ ಮುದ್ದೆನೂ ಮಾಡಿಟ್ಟು, 1-2 ಮುದ್ದೆ ಆದರೆ ನಿಂತ್ಕೊಂಡೇ ಕಟ್ಬಿಡ್ಬೋದು, ಜಾಸ್ತಿ ಮುದ್ದೆ ಬೇಕಂತಂದರೆ ಕೆಳಗೆ ಕೂತ್ಕೊಂಡೇ ಕಟ್ಟಬೇಕು. ಸೊ ಚೆನ್ನಾಗಿ ಹೊಂದಿಸಿ ಮುದ್ದೆನ ಕಟ್ತೀನಿ. ಮಕ್ಕಳಿಗೆ ಎಲ್ಲ ಊಟ ಮಾಡಿಸಾದ್ಮೇಲೆ ನಾನು ಊಟ ಮಾಡಿಬಿಟ್ಟು ಮಾಮೂಲಿ ಮಕ್ಳನ್ನ ಕರ್ಕೊಂಡೋಗಿ ಮಲಗಿಸ್ತೀನಿ. ಒಂದೊಂದ್ಸಲ ಅವರು ಮಧ್ಯಾಹ್ನ ಏನಾದರೂ ಮಲಗಿದ್ರೆ ನೈಟ್ ನಿದ್ದೆ ಇನ್ನೂ ಲೇಟಾಗಿ ಮಾಡ್ತಾರೆ ಅಂತಂದರೆ ಟೆರೆಸ್ ಮೇಲೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ, ಮೈಂಡ್ ಫ್ರೆಶ್ ಆಗುತ್ತೆ. ನಾನೊಂದು ಸ್ವಲ್ಪ ವಾಕ್ ಮಾಡಿಕೊಂಡು ಅವ್ರನ್ನೂ ಆಟ ಆಡಿಸಿ ಅದಾದಮೇಲೆ ಮಲಗಿಸ್ತೀನಿ. ಬಟ್ ಅವ್ರಿಗೆ ಟಯರ್ಡ್ ಆಗಿಬಿಟ್ಟಿರುತ್ತೆ ಪಾಪ, ಬೆಳಗ್ಗೆ ಬೇಗ ಎದ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ, ಕೆಲವು ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಇವರಿಬ್ಬರು ಬೇಗನೆ ಎದ್ಬಿಟ್ಟಿರ್ತಾರೆ. ಅದಕ್ಕೆ ಟಯರ್ಡ್ ಆಗಿ ನಿದ್ದೆ ಹೊರ್ಟೋಗ್ತಾರೆ. ಅದಕ್ಕೆ ಊಟ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ಕರ್ಕೊಂಡೋಗಿ ಇಬ್ಬರನ್ನೂ ಮಲಗಿಸ್ತೀನಿ. ನನ್ನ ಒಂದು ಕಂಪ್ಲೀಟ್ ಡೇ ರೂಟೀನ್ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ತನಕ ಎಲ್ಲೂ ಸ್ಕಿಪ್ ಮಾಡದೆ ನೋಡಿರೋರಿಗೆಲ್ಲ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ಹೊರಗಡೆ ಹೋಗೋದಕ್ಕೆ ಅಷ್ಟೊಂದು ಟೈಮ್ ಇರಲ್ಲ, ನಾನು ಆಚೆ ಜಾಸ್ತಿ ಹೋಗೋಕ್ಕಾಗಲ್ಲ. ಸೊ ಹೋದರೆ ಆ ಥರದ ವಿಷಯಗಳನ್ನ ಅಪ್ಲೋಡ್ ಮಾಡ್ತೀನಿ, ಇಲ್ಲದಿದ್ರೆ ನಾರ್ಮಲಾಗಿ ಈ ಥರ ಲಾಗ್ಸ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.